ಗಣೇಶ ಹಬ್ಬ ಬರ್ತಿದೆ. ಎಲ್ಲರಿಗೂ ಕೂಡ ಗಣೇಶ ಹಬ್ಬ ಅಂದರೆ ಸಂಭ್ರಮದ ವಾತಾವರಣ. ಅದರಲ್ಲೂ ಗಲ್ಲಿ ಗಲ್ಲಿಯಲ್ಲಿ ಗಣೇಶನ ಇಟ್ಟು ಪೂಜೆ ಮಾಡುವವರ ಸಂಖ್ಯೆ ಬಹಳಷ್ಟು ಇರುವಂಥದ್ದು. ಜಿಲ್ಲೆಗಳಿಗಿಂತ ನಗರದಲ್ಲಿ ಕೂಡ ಬಹುತೇಕ ವಾರ್ಡ್ಗಳಲ್ಲಾಗಿರ್ಬೋದು ಗಲ್ಲಿಗಳಲ್ಲಿ ಗಣಪತಿಯನ್ನು ಇಟ್ಟು ಪೂಜೆ ಮಾಡ್ತಾರೆ. ಅದಕ್ಕೆ ಈಗಾಗಲೇ ಮಕ್ಕಳು ಹಣವನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಆದರೆ ಗಣೇಶ ಹಬ್ಬನ ಸಂದರ್ಭದಲ್ಲಿ POP ಗಣೇಶಗಳನ್ನು ಉಪಯೋಗಿಸುವರ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಯಾಕಂದರೆ POP ಗಣೇಶಗಳು ಅಂದರೆ ಬಣ್ಣ ಬಣ್ಣದ ರೀತಿಯಲ್ಲಿರುತ್ತೆ, ವಿವಿಧ ರೀತಿಯಲ್ಲಿ ಆಕರ್ಷಣೆಯನ್ನು ಕೊಡುತ್ತೆ, ಬೃಹತ್ ಆಕಾರದ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಆದರೆ ಈಗಾಗಲೇ ಸರ್ಕಾರ ಅಂದರೆ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಸುತ್ತೋಲೆಯನ್ನು ಕೂಡ ಕೊಟ್ಟಿತ್ತು, POP ಗಣೇಶಗಳನ್ನು ಯಾರು ಕೂಡ ಬಳಸಬೇಡಿ, ಮಣ್ಣಿನ ಗಣಪತಿಯನ್ನು ಬಳಸಿ ಅಂತ. ಆದರೆ ಮಣ್ಣಿನ ಗಣಪನ ಬಳಸೋರ ಸಂಖ್ಯೆ ಬಹುತೇಕ ಕಡಿಮೆ ಅಂತಲೇ ಹೇಳ್ಬೋದು. ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಕೆರೆಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿರುವಂಥದ್ದು. ಕೆರೆಗಳು ಎಲ್ಲಿದೆ ಅನ್ನೋ ಹುಡುಕಾಟದಲ್ಲಿ ಈಗಾಗಲೇ ಪರಿಸರ ತಜ್ಞರು ಇರುವಂಥದ್ದು. ಆದರೆ ಇದೇ ಸಂದರ್ಭದಲ್ಲಿ ಈಗಾಗಲೇ BBMP ಆಗಿರುವಂತಹ GBA ಈಗ ಬಹುತೇಕ ಕಡೆಗಳಲ್ಲಿ ಕೆಲವೊಂದು ಕೆರೆಗಳನ್ನು ಗುರುತಿಸಿತ್ತು. ಕಳೆದ ವರ್ಷ ಕೂಡ ನಾವು ನೋಡ್ಬೋದು, ಗಣಪತಿ ಹಬ್ಬ ಆದ ನಂತರ POP ಗಣಪತಿಗಳನ್ನು ಕೆರೆಗಳಿಗೆ ಹಾಕ್ತಾರೆ. ಆದರೆ ಅವು ಕೆರೆಯಲ್ಲಿ ಸಮೃದ್ಧಿಯಾಗಿ ಕರಗಲ್ಲ, ಹಾಗೇನೆ ಇರುತ್ತೆ. ಇದರಿಂದ ಜಲಚರಗಳು ಸಾಯುತ್ತೆ, ಪರಿಸರ ಅನ್ನೋದು ಹಾನಿಯಾಗುತ್ತೆ, ಬಹುತೇಕ ಜೀವಿಗಳು ಕೂಡ ಸಾಯುತ್ತೆ. ಸದ್ಯ POP ಗಣಪವನ್ನು ಬಳಸಬೇಡಿ, ಮಣ್ಣಿನ ಗಣಪ ಬಳಸ್ವಿ ಅಂತ ಈಗಾಗಲೇ ಪರಿಸರ ತಜ್ಞರಾಗಿರ್ಬೋದು, ಸರ್ಕಾರ ಆಗಿರ್ಬೋದು ಬಹಳಷ್ಟು ಜನ ಹೇಳಿದ್ರು ಕೂಡ ಜನರು ಮಾತ್ರ ಅರ್ಥ ಮಾಡ್ಕೋತಾ ಇಲ್ಲ. ಸೊ ಹಾಗಾಗಿ ಪರಿಸರ ಈಗಾಗಲೇ ಬಹಳಷ್ಟು ಹಾಳಾಗ್ತಾ ಇರುವಂಥದ್ದು. ಜಿಲ್ಲೆಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ. ಜಿಲ್ಲೆಗಳಿಗೆ ಹೋಲಿಸಿಕೆ ಮಾಡಿದರೆ ಬೆಂಗಳೂರಲ್ಲಿ ಅದರಷ್ಟು 100% ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ POP ಗಣೇಶ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ, ಮಣ್ಣಿನ ಗಣಪವನ್ನು ಯಾಕೆ ಜಾಸ್ತಿಯಾಗಿ ಬಳಕೆ ಮಾಡಬೇಕು, ನಮ್ಮ ಬೆಂಗಳೂರನ್ನು ಯಾವ ರೀತಿ ಉಳಿಸ್ಬೇಕು ಅನ್ನೋದಕ್ಕೆ ಜನಸಾಮಾನ್ಯರು ಏನು ಹೇಳ್ತಾರೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಹಬ್ಬ ಬರ್ತಾ ಇದೆ, ಈಗಾಗಲೇ ಚಂದ ಎತ್ತೋಕೆ ಎಲ್ಲ ಮಕ್ಕಳೆಲ್ಲ ಶುರು ಮಾಡಿದ್ದಾರೆ. POP ಬಗ್ಗೆ ಏನು ಹೇಳ್ತೀರಾ? ನೋಡಿ, POP ಗಣಪತಿ ಅನ್ನೋದು ಒಂದು ನಮ್ಮ ಪರಿಸರಕ್ಕೆ ಹಾನಿ ತರುವಂತ ಒಂದು ವಿಷಯ. ದೇವರೇ ಆಗಿರ್ಬೋದು, ಈಗ ದೇವರ ಹೆಸರಲ್ಲಿ ನಾವು ಪರಿಸರನ ಹಾಳು ಮಾಡಿ ಅಂತ ಯಾರನ್ನು ಒಪ್ಪುವಂತ ವಿಷಯ ಅಲ್ಲ. POP ಗಣಪತಿಗಳನ್ನ ಬಿಟ್ಟು ಪರಿಸರ ಸ್ನೇಹಿ ಗಣಪತಿಗಳು ಇದೆ. ಈ ವಿಷಯವಾಗಿ ನಾವು ಹೆಚ್ಚೆಚ್ಚಿಗೆ ನಮ್ಮ ಬೆಂಗಳೂರಿನ ನಾಗರಿಕರಿಗೆ ಇದ್ರ ಬಗ್ಗೆ ನಾವು ಎಚ್ಚರಿಕೆ ಕೊಡಬೇಕಾಗಿದೆ. ಮತ್ತೆ ಒಂದು ಅಭಿಯಾನ ಅಂತ ಶುರು ಮಾಡಬೇಕು. ಬ್ಯಾನ್ POP ಅನ್ನೋ ಒಂದು POP ಗಣಪತಿ ಅಂತ ಒಂದು ಅಭಿಯಾನ ಶುರು ಮಾಡಬೇಕಾಗಿದೆ. ಮತ್ತೆ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ, ನಾವು ಪರಿಸರ ಅಂದ್ರೆ ಏನು, ನಮ್ಮ ಪರಿಸರನ ನಾವು ಹೆಂಗೆ ಕಾಪಾಡ್ಕೋಬೇಕು, ನಾವಲ್ಲದೆ ನಮ್ಮ ಪರಿಸರನ ಬೇರೆ ಯಾರು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಆ ಒಂದು ಕೆರೆಯಲ್ಲಿ ಈ POP ಗಣಪತಿಯ ಹಾಕೋದ್ರಿಂದ ಏನಾಗುತ್ತೆ, ಕೆರೆಯಲ್ಲಿರೋ ಜೀವಗಳು, ಒಂದು ಮೀನುಗಳಾಗಿರ್ಬೋದು, ಸಣ್ಣ ಸಣ್ಣ ಒಂದು ಜೀವರಾಶಿಗಳಿರುತ್ತೆ, ನೀರಲ್ಲಿ ಉಳಿಯುವಂಥ ಜೀವರಾಶಿಗಳಿಗೂ ಎಷ್ಟು ಹಾನಿ ಆಗುತ್ತೆ. ಮತ್ತು ಅದೇ ಕೆರೆ ನೀರನ್ನ ನಾವು ಇಂಡೈರೆಕ್ಟ್ ಆಗಿ ನಾವು ನಮ್ಮ ತರಕಾರಿಗಳು ಸೊಪ್ಪುಗಳು ಬೆಳೆಯೋದಕ್ಕೆ ನಾವು ಇಂಡೈರೆಕ್ಟ್ ಆಗಿ ಅದನ್ನು ಸೇವಿಸ್ಕೊಂಡು ನಮ್ಮ ಒಂದು ಹೆಲ್ತ್ಗೂ ಹಾನಿ ಆಗುತ್ತೆ. ಯಾಕೆ POP ಗಣಪತಿ ಬ್ಯಾನ್ ಮಾಡಬೇಕು, ಇಷ್ಟು ವರ್ಷ ಬೇಕಿದೆಯಾ POP ಗಣಪತಿನ ಬ್ಯಾನ್ ಮಾಡೋಕ್ಕೆ? ಮೊದಲನೇದಾಗಿ ತಗೊಳ್ಳೋರು ನಿಲ್ಸಿದ್ರೆ ಮ್ಯಾನುಫ್ಯಾಕ್ಚರಿಂಗು ಸ್ಟಾಪ್ ಆಗುತ್ತೆ. ಸೊ ಮನವಿ ಏನು ಮಾಡಬೇಕು, ನಾವು ಯುವ ಜನಕ್ಕೆ, ಒಂದು ಯುವ ಪೀಳಿಗೆಗೆ ನಾವು ಮನವಿ ಮಾಡಬೇಕು, ನಮ್ಮ ಪರಿಸರ ಉಳಿಸೋದು ನಿಮ್ಮ ಕೈಯಲ್ಲೇ ಇದೆ. ನಮ್ಮ ಪರಿಸರ ಆಗಿರ್ಬೋದು, ನಮ್ಮ ದೇಶ ಆಗಿರ್ಬೋದು, ನಮ್ಮ ನಾಡಾಗಿರ್ಬೋದು, ಉಳಿಸೋದಕ್ಕೆ ಎಲ್ಲ ಒಂದು ಕೈಯಲ್ಲಿರೋದು, ಎಲ್ಲ ಒಂದು ಅಧಿಕಾರ ಇರೋದು ಮತ್ತೆ ಶಕ್ತಿ ಇರೋದು ಯುವ ಜನರ ಕೈಯಲ್ಲಿ. ಇವತ್ತು ನೀವೇನು ಚಂದ ಎತ್ತಿ ಗಣಪತಿ ಕೂರ್ಸೋಕೆ ಒಂದು ಸೆಲೆಬ್ರೇಷನ್ ಅಲ್ಲಿ ಇದ್ದೀರಾ, ಬಟ್ ಆದ್ರೆ ಒಂದು ಪರಿಸರನು ಉಳಿಸುವಂತ ಒಂದು ಕೆಲಸನ ಮಾಡಿ. ನೀವಲ್ಲದೆ ನಾಳೆ ನಿಮ್ಮ ಮುಂದಿನ ಪೀಳಿಗೆಗೆ ಈ ನೀರೇ ಇಲ್ಲ ಅಂದ್ರೆ, ಈ ಜೀವ ಜಲನೇ ಇಲ್ಲ ಅಂತಂದ್ರೆ ನಾಳೆ ನಮ್ಮ ಮುಂದಿನ ಪೀಳಿಗೆಗೆ ತುಂಬಾ ಕಷ್ಟ ಆಗುತ್ತೆ. ಈ POP ಗಣಪತಿಯಿಂದ ಮನುಷ್ಯರನ್ನ ಸೇರಿಸ್ಕೊಂಡು ಬೇರೆ ಜೀವರಾಶಿಗಳಿಗೂ ತುಂಬಾ ತೊಂದರೆ ಇದೆ. ದಯವಿಟ್ಟು ಈ POP ಗಣಪತಿಯನ್ನ ಬಳಸೋದನ್ನ ನಿಲ್ಲಿಸಿ, ಪರಿಸರ ಸ್ನೇಹಿ ಗಣಪತಿಗಳನ್ನ ನೀವು ಆರಾಧನೆ ಮಾಡಿ ಅದನ್ನ ಕೆರೆ ಇದರಲ್ಲಿ ಬಿಟ್ರೆ ಏನೂ ತೊಂದರೆ ಆಗಲ್ಲ. ದಯವಿಟ್ಟು POP ಗಣಪತಿನ ಎಲ್ಲರೂ ಬೆಂಗಳೂರಿನಲ್ಲಿರೋ ಈಗಷ್ಟೇ ಬೆಂಗಳೂರಲ್ಲಿರೋ ಸಾಕಷ್ಟು ಕೆರೆಗಳು ಮುಚ್ಚೋಗಿವೆ, ಬೇರೆ ಬೇರೆ ಕಾರಣಗಳಿಂದ ಮುಚ್ಚೋಗಿವೆ. ಈ ಒಂದು ಗಣೇಶನ ನೆಪದಲ್ಲೂ ಇರುವಂತ ಕೆಲವು ಜೀವರಾಶಿ ಕೆರೆಗಳು, ಜೀವಂತ ಇರೋ ಕೆರೆಗಳನ್ನು ಅದನ್ನೂ ದಯವಿಟ್ಟು ಹಾಳು ಮಾಡಬೇಡಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಈಗಾಗಲೇ ಬೆಂಗಳೂರಿನ ಪರಿಸರ ಬಹಳಷ್ಟು ಹಾಳಾಗ್ತಾ ಇರುವಂತದ್ದು. GBA ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದೆ, ಬಟ್ ಎಲ್ಲೊಂದ್ ಕಡೆ ಜನಸಾಮಾನ್ಯರು ಕೇಳ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ GBA ಅವರು ಸಾಕಷ್ಟು ಸ್ಟೆಪ್ಸ್ ತಗೊಳ್ತಾ ಇದ್ದಾರೆ ಪರಿಸರ ಉಳಿಸೋಕ್ಕೋಸ್ಕರ. ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ಸಾವಿರಾರು ಪಾಲಿಸಿಗಳನ್ನ ಮಾಡ್ತಾ ಇದ್ದಾರೆ, ಕ್ರಮನೂ ಕೈಗೊಳ್ತಿದ್ದಾರೆ. ಆದರೆ ನಾಗರಿಕರ ಒಂದು ಸಪೋರ್ಟಿಂದ, ನಾಗರಿಕರ ಒಂದು ಬೆಂಬಲವಿಲ್ಲದೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನ ಯಾರೋ ಬಂದು ನಮಗೆ ಇಂಪೋಸ್ ಮಾಡೋಕ್ಕಾಗಲ್ಲ.
ನೀವು ಉಸಿರಾಡೋ ಗಾಳಿನ ನೀವು ಉಳಿಸ್ಕೊಳ್ಳಿ ಅಂತ ನಾವು ಬೇರೆ ಯಾರೋ ಬಂದು ನಮ್ಗೆ ಹೇಳ್ಕೊಡ್ಬೇಕಾ? ನಾವು ಉಸಿರಾಡೋ ಗಾಳಿ ಆಗಿರ್ಬೋದು, ನಾವು ಕುಡಿಯೋಂಥ ನೀರಾಗಿರ್ಬೋದು, ಎಲ್ಲಾನು ನಮ್ಮ ಒಂದು ಕರ್ತವ್ಯ, ನಮ್ಮ ಒಂದು ಹೊಣೆ, ನಮ್ಮ ಒಂದು ಜವಾಬ್ದಾರಿ. ಇದನ್ನ ಯಾರೋ ಒಬ್ರು ರಾಜಕೀಯದವರು ಅಥವಾ ಒಬ್ರು ಯಾವುದೋ ಗೌರ್ಮೆಂಟ್ ಬಂದು ನಮಗೆ ಇಂಪೋಸ್ ಮಾಡಬೇಕು ಅನ್ನೋದು ಇದು ಬೇಜವಾಬ್ದಾರಿ ಕೆಲಸ ಅನ್ಸುತ್ತೆ. ಎಲ್ಲ ಜವಾಬ್ದಾರಿ ಇರೋ ನಾಗರಿಕರು ಅವ್ರಿಗೆ ಮನವರಿಕೆ ಮಾಡಿಕೊಂಡು ತಮ್ಮ ಪರಿಸರನ ಉಳಿಸೋಕ್ಕೆ ನಾವು ಸರ್ಕಾರ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ. ಸರ್ಕಾರ ಹಾಕಿರೋ ಪಾಲಿಸೀಸ್ನ ನಾವು ಕರೆಕ್ಟಾಗಿ ನಿಭಾಯಿಸಬೇಕಾಗುತ್ತೆ. ಆಗ ಮಾತ್ರ ಸರ್ಕಾರ ಮತ್ತು ನಾಗರಿಕರು ಇಬ್ರು ಸೇರಿದ್ರೆ ಮಾತ್ರ ನಾಳೆ ನಮ್ಮ ಬೆಂಗಳೂರು ಪೊಲ್ಯೂಷನ್ ಫ್ರೀ ಬೆಂಗಳೂರು ಆಗಕ್ಕೆ ಸಾಧ್ಯ. ಈಗ ನಾವು ಕೂಡ ಹೆಣ್ಮಕ್ಳು ಗಣಪತಿ ಹಬ್ಬವನ್ನ ಬಹಳಷ್ಟು ಸಂಭ್ರಮದಿಂದ ಆಚರಿಸ್ತೇವೆ. ಯಾವ ರೀತಿ ಹಬ್ಬವನ್ನ ಸಂಭ್ರಮ ಪಡಬೇಕು? ನೋಡಿ, ಬೆಂಗಳೂರು ಗಣೇಶ ಹಬ್ಬ ಅನ್ನೋವಂಥದ್ದು ನಮ್ಮ ಸಂಸ್ಕೃತಿಗೆ ಒಂದು ಮಿರರ್ ಅಂತ ಹೇಳ್ತೀವಿ. ನಮ್ಮ ಎಲ್ಲ ಸಂಸ್ಕೃತಿಗಳಿಗೂ ಗಣೇಶ ಹಬ್ಬ ಎಲ್ಲರೂ ಒಟ್ಟುಗೂಡಿ ಮಾಡುವಂಥ ಹಬ್ಬ ಗಣೇಶ ಹಬ್ಬ. ಒಂದು ರೋಡಲ್ಲಿ ನಾವು ನೋಡ್ಬೋದು, ಗಣೇಶ ಹಬ್ಬದ ಟೈಮಲ್ಲಿ ಜಾತಿ ಭೇದ ಭಾವ ಎಲ್ಲನೂ ಬಿಟ್ಟು ಎಲ್ಲ ಸೇರಿ ಆಚರಿಸೋ ಅಂಥ ಹಬ್ಬ ಗಣಪತಿ ಹಬ್ಬ. ನಾವು ಹೆಣ್ಮಕ್ಳು ಹೆಚ್ಚೆಚ್ಚಿಗೆ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಸೇಫ್ಟಿಯಾಗಿರಿ, ಮತ್ತು ಪರಿಸರ ಸ್ನೇಹಿ ಗಣೇಶಗಳನ್ನ ಬಳಸಿ. ನೀವು ಎಲ್ಲೂ ಯಾವುದು ಪರಿಸರ ಹಾಳಾಗುವಂಥದ್ದು ಮತ್ತು ಜನಕ್ಕೆ ಒಂದು ತೊಂದರೆ ಆಗುವಂಥ ಯಾವೊಂದು ಕೆಲಸಗಳನ್ನು ಮಾಡಬೇಡಿ. ಎಸ್ಪೆಷಲಿ POP ಗಣಪತಿನ ಏನಕ್ಕೆ ಬ್ಯಾನ್ ಮಾಡಬೇಕು? ಮಕ್ಕಳಿಗೆ ಎಜುಕೇಟ್ ಮಾಡಿ. POP ಗಣಪತಿ ಅಂದರೆ ಏನು, ಪರಿಸರ ಸ್ನೇಹಿ ಗಣಪತಿ ಅಂದರೆ ಏನು ಅಂತ ಮಕ್ಕಳಿಗೆ ಎಜುಕೇಟ್ ಮಾಡಿ. ತಾಯಿಂದಿರಿಗಿರೋ ಕರ್ತವ್ಯ ಏನು ಅಂದರೆ ಪರಿಸರನ ನಾಳೆ ಮಕ್ಕಳು ಹೇಗೆ ಉಳಿಸ್ಕೋಬೇಕು ಅನ್ನೋದು ತಾಯಿಂದಿರು ಎಜುಕೇಟ್ ಮಾಡಬೇಕಾಗುತ್ತೆ. ಸೊ ಹೆಣ್ಣು ಮಕ್ಕಳು ಹಬ್ಬ ಆಚರಿಸೋದು ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಎಜುಕೇಟ್ ಮಾಡೋದನ್ನು ಕಲಿಬೇಕು. POP ಗಣಪತಿನ ಉಪಯೋಗಿಸಬಾರ್ದು. ಯಾವುದೇ ರೋಡ್ಗಳು ಸಣ್ಣದಾಗಲಿ ದೊಡ್ಡದಾಗಲಿ ಬ್ಯಾನ್ ಮಾಡಬೇಕು. ಅದಕ್ಕೆ ಮಹಿಳೆಯರ ಸಪೋರ್ಟ್ ಬೇಕಾಗುತ್ತೆ. ಮಹಿಳೆಯರು ಹೆಚ್ಚೆಚ್ಚಿಗೆ ಇದ್ರ ಬಗ್ಗೆ ಕಾಳಜಿ ವಹಿಸಿ ತಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಗಣೇಶನ ಬಗ್ಗೆ ಬಹಳಷ್ಟು ಕೂಡ ಈ ಹಿಂದೆ ಕೂಡ GBA ಅಂದರೆ ಈ ಹಿಂದೆ ಇದ್ದಂತಹ BBMP ಬ್ಯಾನ್ ಮಾಡಿತ್ತು. ಬಟ್ ಎಲ್ಲೋ ಒಂದು ಕಡೆ ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ಕೂಡ ಗಣಪತಿಯ ಮೂರ್ತಿಗಳು ಬರ್ತಾ ಇದೆ ಅನ್ನೋ ಮಾಹಿತಿ ಇರುವಂಥದ್ದು. ಸೊ ಏನು ಹೇಳ್ತೀರಾ ಸರ್? ಖಂಡಿತ ಬೆಂಗಳೂರಿಗೆ ಕೋಟ್ಯಾಂತರ ಜನ ಇರೋ ಬೆಂಗಳೂರಿಗೆ ಗಣಪತಿ ಹಬ್ಬನ ಜೋರಾಗಿ ಮಾಡ್ತಾರೆ. ಈ ಬಾರಿ ಕೂಡ ಈಗಾಗಲೇ ಲಕ್ಷಾಂತರ ಗಣಪತಿಗಳು POP ಗಣಪತಿಗಳು ಬಂದಿದ್ದಾವೆ. GBA ಅಧಿಕಾರಿಗಳು ಏನು ಕಣ್ಮುಚ್ಚಿ ಕೂತಿದಾರ? ಸೇಲ್ ಆದಮೇಲೆ ಬರ್ತಾರ. ಕೆರೆ ಒಳಗಡೆ ಗಣಪತಿ ಬಿಡಕ್ಕೆ ಹೋದರೆ ಅದು ಮುಳುಗಲ್ಲ. ಎರಡನೇದು ಮೀನುಗಳಿರ್ತವೆ, ಜಲಚರಗಳಿರ್ತವೆ. ಆ POP ಗಣಪತಿಗೆ ರಾಸಾಯನಿಕ ಬಳಸಿರ್ತಾರೆ, ಕೆಮಿಕಲ್ನ ಬಳಸಿರ್ತಾರೆ. ಅದರಿಂದ ಎಷ್ಟೋ ಪ್ರಾಣಿಗಳು ಕೂಡ ನಷ್ಟ ಆಗುತ್ತೆ, ನೀರಿಗೂ ಕೂಡ ಕಲುಷಿತ ಆಗುತ್ತೆ. ಹಾಗಾಗಿ POP ಗಣಪತಿನ ಬ್ಯಾನ್ ಮಾಡಬೇಕು. ಈ ಮೊದಲೇ ಗಣಪತಿ ಹಬ್ಬ ಬರೋಕ್ಕೆ ಮುಂಚೆನೇ ಎಚ್ಚೆತ್ಕೊಂಡು ಅಧಿಕಾರಿಗಳು ಕೂಡಲೇ ಅವನ್ನೆಲ್ಲ ವಶಪಡಿಸ್ಕೊಂಡು ಮಣ್ಣಿನ ಗಣಪತಿಗೆ ಅವೇರ್ನೆಸ್ ಏನು ಕೊಡಬೇಕು ಸರ್ಕಾರ, ಫಸ್ಟು ಅದನ್ನು ಅವೇರ್ನೆಸ್ ಜನಗಳಲ್ಲಿ ಮೂಡಿಸ್ಬೇಕು. ಪ್ರತಿ ವರ್ಷ GBA ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಈ ವರ್ಷ ಯಾಕೋ ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಈಗ ಆಲ್ರೆಡಿ ಬೆಂಗಳೂರಿಗೆ ಲಕ್ಷಾಂತರ ಗಣಪತಿಗಳು ಇಳಿತಾ ಇದ್ದಾವೆ. ಈಗಲೇ ಎಚ್ಚೆತ್ಕೊಳ್ಬೇಕು ಅಂತ ಈ ಸಂದರ್ಭ. ಎಲ್ಲೋ ಒಂದು ಕಡೆ ಬೆಂಗಳೂರಿನ ಫುಟ್ಪಾತ್ ತೆರವು ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಅದರಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಮತ್ತೊಂದು ಕಡೆ ಮಣ್ಣಿನ ಗಣಪ ಅಂದರೆ ಈಗ ನಿಮ್ಗೇನೆ ಗೊತ್ತು, ಈಗ ಸಿಟಿಯಲ್ಲಾಗಿರ್ಬೋದು ಅಥವಾ ಹಳ್ಳಿಗಳಲ್ಲಾಗಿರ್ಬೋದು ಮಡಿಕೆ ಅನ್ನೋದು ಕಾಣೋಕೆ ಸಿಗ್ತಿಲ್ಲ. ಆ ಮಡಿಕೆಯನ್ನು ಮಾಡೋರೇ ಇಲ್ಲ. ಸೊ ಇದನ್ನು ಮಾಡೋರಿಗೆ ಯಾವ ರೀತಿ ಸಪೋರ್ಟ್ ಕೊಡಬೇಕು ಸರ್ಕಾರ? ನೀವು ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ GBA ಅಧಿಕಾರಿಗಳು SRದು ಮತ್ತು ಈಗ ಏನು ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಆದರೂ ವಿಶೇಷ ಒಂದು ತಂಡವನ್ನು ರಚಿಸಿ ಮಾರ್ಷಲ್ಸ್ಗಳಂತ ಇದ್ದಾರೆ, ಅವ್ರನ್ನ ಬಳಸ್ಕೊಂಡು ಈಗ ಅವ್ರನ್ನ ತೆರವುಗೊಳಿಸೋಂಥ ಕಾರ್ಯ ಮಾಡೋದ್ರ ಜೊತೆಗೆ ಈ ಗಣಪತಿ ಬಗ್ಗೆನೂ ಕೂಡ ಅವೇರ್ನೆಸ್ ಕೊಡಬೇಕು. ಮತ್ತು ವಿಶೇಷವಾಗಿ ಗಣಪತಿಗಳನ್ನ ಎಲ್ಲೆಲ್ಲಿ ಈಗ VV ಪುರಂ ಕಡೆ ಆ ಕಡೆ ಆಲ್ರೆಡಿ ಇಳಿಸ್ತಾ ಇದ್ದಾರೆ. ಈಗಲೇ ಅವರಿಗೆ ಒಂದು ನೋಟಿಸ್ ಕೊಟ್ಟು ವಾಪಸ್ ತೊಗೊಂಡೋಗಿ ಮಣ್ಣಿನ ಗಣಪತಿ, ಅದನ್ನು ಮಣ್ಣಿನ ಗಣಪತಿ ಕೆಲವರು ರೈತರಿಗೆ ಒಂದು ಉದ್ಯಮ ಕೊಡ್ಬೋದು ಇದು. ಯಾಕೆಂದರೆ ಸುಮ್ಮನೆ ಒಂದು ಯಾರೋ ಮಾಡಲ್ಲ, ಇದನ್ನು ಮಣ್ಣು ಸಿಗ್ತಾ ಇಲ್ಲ ಅನ್ನೋದಿಲ್ಲ. ಅದನ್ನು ಮೊದಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರ ಒಂದು ಅನುದಾನ ಬಿಡುಗಡೆ ಮಾಡಿ ಆ ರೈತರಿಗಾಗಲಿ ಬೇರೆ ಈ ಗಣಪತಿ ಮಾಡೋರಿಗಾಗಲಿ ಸಹಕಾರ ಮಾಡಿದ್ರೆ ಖಂಡಿತ ಮಣ್ಣಿನ ಗಣಪತಿ ಹೆಚ್ಚಾಗಿ ಬರ್ತವೆ ಬೆಂಗಳೂರಿಗೆ ಅಂತ ಹೇಳ್ತೀನಿ. ಸರ್, ಈಗಾಗಲೇ ನಮ್ಮ ಸಿಟಿ ಅಂತೂ ಪೊಲ್ಯೂಷನ್ ಸಿಟಿ ಆಗ್ತಾ ಇದೆ. ಇದರಿಂದ ಎಷ್ಟು ಹಾನಿ ಆಗ್ಬೋದು ಮೇಡಮ್? ನೂರಾರು ಕೆರೆಗಳು ಬೆಂಗಳೂರಿನಲ್ಲಿ ಕೂಡ ತುಂಬ ಅದ್ಭುತವಾಗಿ 2009ರಿಂದ ಕೆರೆಗಳು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಕೆರೆಗಳು ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲಿ. ಈ ಕಲುಷಿತ ಆಗೋಕ್ಕೆ ಈ ಗಣಪತಿನ ವಿಸರ್ಜನೆ ಮಾಡಿ ಮತ್ತು ವಿಪರೀತ ಜನ ಅಲ್ಲಿ ಕಸ ಕಡ್ಡಿಗಳು, ಹೂವಿನಗಳು ಮತ್ತು ಹಣ್ಣು ಹಂಪಲುಗಳನ್ನ ಬಿಟ್ಟು ಪೂರ್ತಿ ಕಲುಷಿತ ಮಾಡೋಕ್ಕೂ ಮೊದಲು ಎಚ್ಚೆತ್ಕೋಬೇಕು ಅಂತ ಹೇಳ್ತೀನಿ. ಗಣೇಶ ಅಂದರೆ ಹಿಂದೂ ಧರ್ಮದಲ್ಲಿ ಗಣಪತಿ ಹಬ್ಬ, ಗಣೇಶನ ಹಬ್ಬ ತುಂಬ ಪವಿತ್ರವಾದದ್ದು. ಎಲ್ಲರೂ ಬಂದು ಆಚರಣೆ ಮಾಡೋಂಥ ಹಬ್ಬ. ಅದರಲ್ಲಿ ಬಂದ್ಬಿಟ್ಟು ಬೀದಿಗೆ ಕೆಲವರು ಏನು ಮಾಡ್ತಾರೆ, ಅದು ಶೋಕಿಗೋಸ್ಕರ ಮಾಡ್ತಾರೆ. ನಾನು ಏನು ಹೇಳ್ತೀನಿ ಅಂದರೆ ಯುವಕರಿಗೆ ಶೋಕಿಗೋಸ್ಕರ ಮಾಡೋಕ್ಕೆ ಹೋಗ್ಬಿಡಿ, ಭಕ್ತಿಯಿಂದ ಮಾಡಿ.
ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ, ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡ್ತಾನೆ, ನಿಮ್ಮ ಭವಿಷ್ಯಕ್ಕೆ ಭಗವಂತ ಆಶೀರ್ವಾದ ಮಾಡ್ತಾನೆ, ಎಲ್ಲರೂ ನಿಮ್ಮ ಕುಟುಂಬದಲ್ಲಿ ಚೆನ್ನಾಗಿರ್ತೀರ. ಅದು ಶೋಕಿಗೆ ಮಾಡಿದ್ರೆ ಅದು ಪಾಪ ಬರುತ್ತೆ, ಅದು ನಿಮಗೆ ಕರ್ಮ ಸುತ್ಕೊಳ್ಳುತ್ತೆ. ಅದರಿಂದ ಭಕ್ತಿಯಿಂದ ಮಾಡಬೇಕಂದ್ರೆ, ದೇವ್ರ ಕೆಲಸ ಮಾಡಬೇಕಂದ್ರೆ ಭಕ್ತಿಯಿಂದ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನೀವು ಕಮ್ಮಿ ದುಡ್ಡಿಗೆ ಸಿಕ್ಕತ್ತೆ, ಬಾಳಿಕೆ ದಾಸಿ ಬರುತ್ತೆ ಅಂತ ಹೇಳ್ಬಿಟ್ಟು POPದ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ನೀವು ಮಣ್ಣಿಂದ ಮಾಡಿ, ಇಲ್ಲ ಪೇಪರಿಂದ ಮಾಡಿ, ಇಲ್ಲಾಂದರೆ ಕಂಚಿನ ಸಿಕ್ಕದೆ ಇಟ್ಬಿಟ್ಟು ಮತ್ತೆ ಮನೆಗೆ ಎತ್ಕೊಂಡು ಇಟ್ಕೊಳ್ಳಿ. ಅದನ್ನೇನು ನೀರಿಗೆ ಬಿಡಬೇಕಂತ ಏನೂ ಇಲ್ಲ. ಅದಕ್ಕೆ ಡೈಲಿ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೀರಿಗೆ ಬಿಡೋದು. ಓಕೆ ಸರ್, ಈಗ ಬೆಂಗಳೂರಲ್ಲಿ ಕೆರೆಗಳಿದೆ, ಕೆರೆಗಳ ನಿಮ್ಗೇನು ಗೊತ್ತು, ಎಷ್ಟೋ ಕೆರೆಗಳು, ನೀವೆಲ್ಲ ಬೆಂಗಳೂರಲ್ಲಿ ಇದ್ದವ್ರು, ಕೆರೆಗಳು ಅನ್ನೋದು ನಾಶವಾಗಿ ಹೋಗಿದೆ. ಈ ಗಣಪತಿಯನ್ನು ಅದಕ್ಕೆ ಹಾಕಿದಾಗ ಮತ್ತೆ ಆ ಕೆರೆಗಳಲ್ಲಿ ಸಂಪೂರ್ಣವಾಗಿ ಇದಾಗೋಗುತ್ತೆ. ಆ ಮನುಷ್ಯರಿಗೆ ಮತ್ತೆ ಕೂಡ ಅದರಿಂದ ರೋಗ ರುಜಿನಗಳು ಬರುತ್ತೆ, ಯಾಕಂದರೆ ಅದರಲ್ಲಿ ಕೂಡ ಕೆಮಿಕಲ್ ಇರುತ್ತೆ. ಸೊ ಏನು ಮಾಡಬೇಕು ಜನರು? ಈಗಾಗಲೇ ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೋಡಿ ಮೇಡಮ್, ಇವತ್ತು ಫಸ್ಟು ಆ ಥರ ಇತ್ತು. ಈಗ ಸುಮಾರು ನಾನು ಒಂದು 10 ವರ್ಷದಿಂದ ಈ ಕಡೆ ನೋಡ್ತಾ ಇದ್ದೀನಿ. BBMP ಆಗಲಿ, ಸರ್ಕಾರ ಆಗಲಿ, ಅದರಿಂದ ಬಂದ್ಬಿಟ್ಟು ಕೆಲವೊಂದು ಇದು ತೊಗೊಂಡು ಎಚ್ಚರಿಕೆ ತೊಗೊಂಡು ಕೆಲವೊಂದು ಕೆಲಸಗಳು ಮಾಡ್ತಾರೆ. ಅದಕ್ಕಂತ ಒಂದು ಪಾಯಿಂಟ್ ಮಾಡಿದ್ದಾರೆ, ಆ ಪಾಯಿಂಟ್ ಒಳಗಡೆ ಮಾತ್ರ ಬಿಡ್ತಾ ಇದ್ದಾರೆ. ಆ ನೀರು ಬಂದ್ಬಿಟ್ಟು ಸರ್ಕ್ಯುಲೇಟ್ ಆಗ್ತಾ ಈ ಕಡೆಯಿಂದ ಆ ಕಡೆ ಹೋಗುತ್ತೆ, ಆ ಕಡೆಯಿಂದ ಈ ಕಡೆ ಬರುತ್ತೆ. ಅದರಲ್ಲಿ ಕಲರ್ಗಳು ಹಾಕಿರ್ತಾರೆ ಗಣೇಶಗೆ, ಅದು ಕೆಮಿಕಲ್ಸು. ಅಲ್ಲಿ ಯಾರು ಸಿಮ್ ಮಾಡ್ತಾರಲ್ಲ, ಯಾರು ಬಾವಿನಲ್ಲಿ ಈಜ್ತಾರಲ್ವ, ಅದೆಲ್ಲ ಹಾಕೋದು ತಪ್ಪು. ಅದಕ್ಕಂತ ಒಂದು ಪಾಯಿಂಟ್ ಮಾಡಿ, ಪಾಯಿಂಟ್ನಲ್ಲಿ ಹಾಕಿ ಆ ನೀರನ್ನ ಬಂದ್ಬಿಟ್ಟು ಗಿಡಗಳಿಗೆ ಅಥವಾ ತೋಟಕ್ಕೆ ಅದಕ್ಕೆ ಇದಕ್ಕೆ ಉಪಯೋಗ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಓಕೆ ಸರ್, ಹಾಗಾಗಿ ಜನ ಯಾವ ರೀತಿ ಎಚ್ಚೆತ್ಕೊಳ್ಬೇಕು, ಅಂದರೆ ಹುಚ್ಚು ಮನಸ್ಥಿತಿಯಿಂದ ಹೇಗೆ ಹೊರಗಡೆ ಬರಬೇಕು, ದೇವರನ್ನ ಎಷ್ಟು ಪೂಜಿಸಬೇಕು? ನೋಡಿ ಮೇಡಮ್, ಫಸ್ಟೇ ನಾನು ಹೇಳಿದ್ನಲ್ಲ, ದೇವರು ಬಂದ್ಬಿಟ್ಟು ದೇವ್ರ ಪೂಜೆ ಮಾಡಿದ್ರೆ, ದೇವರನ್ನ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ತನ್ನ ಕುಟುಂಬಕ್ಕೆ, ತನ್ನ ಮುಂದೆ ಬರೋಂಥ ಭವಿಷ್ಯದ ಪೀಳಿಗೆಗೆ. ಅದರಿಂದ ಏನೇ ಪೂಜೆ ಮಾಡಿದ್ರು ಕೂಡ ಭಕ್ತಿಯಿಂದ ಮಾಡಬೇಕು, ಶೋಕಿಯಿಂದ ಮಾಡೋಕ್ಕೆ ಹೋಗಲೇಬಾರ್ದು ಅಂತ ಇಡೀ ಸಮಾಜಕ್ಕೆ, ಯುವಕರಿಗೆ, ಎಲ್ರಿಗೂ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬೆಂಗಳೂರಿನ ಸುತ್ತಮುತ್ತ ದೊಡ್ಡ ದೊಡ್ಡ ಗೋಡೌನ್ಗಳಲ್ಲಿ ಇವತ್ತು POP ಗಣೇಶ ಬಂದು ಆಲ್ರೆಡಿ ಕೂತ್ಬಿಟ್ಟಿದ್ದಾರೆ. ಅದನ್ನು ಅಧಿಕಾರಿಗಳು ಕಣ್ಣೊರೆಸುವ ತಂತ್ರದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲೋ ಒಂದೋ ಎರಡೋ ಗೋಡೌನ್ಗಳಿಗೆ ಹೋಗಿ ಅಲ್ಲಿಯ ಗಣೇಶನ ಮೂರ್ತಿಗಳನ್ನು ಸೀಸ್ ಮಾಡ್ಕೊಬಂದು ಅಂಕಿ ಅಂಶಕ್ಕಾಗಿ ತೋರಿಸ್ತಾ ಇದ್ದಾರೆ ಹೊರತು ಬೇರೆ ಯಾವ ಕಾರಣಕ್ಕೂ ಸಹ ಅವರು ನಿಜವಾದ ಕಾರ್ಯರೂಪಕ್ಕೆ ಇಳಿದಿಲ್ಲ. ಇದರಲ್ಲಿ ಬರೀ BBMP ಅಧಿಕಾರಿಗಳದಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿಗಳು ಸಮೇತ ದಿಢೀರ್ ಕಾರ್ಯಾಚರಣೆ ಮಾಡಿ ಅಂತಹ ಎಲ್ಲ POP ಗಣೇಶನ ಮೂರ್ತಿಗಳನ್ನು ತಮ್ಮ ವಶಕ್ಕೆ ತಗೋಬೇಕು. ಇಲ್ಲಿ 2 ಥರದ್ದು ಸ್ಪಾರ್ಕಿಂಗ್ ಇದು ನ್ಯೂಸ್ ಇದೆ. ನೀವು ಆ ಗಣೇಶ ಮೂರ್ತಿಯನ್ನು ವಶಪಡಿಸ್ಕೊಂಡು ಅದನ್ನು ಒಡೆದಾಕಿ ಅದನ್ನು ಏನಾದರೂ ಭಗ್ನ ಮಾಡಿ ಎಲ್ಲ ಇದು ಮಾಡೋಕ್ಕೆ ಹೋದರೆ ಧಾರ್ಮಿಕವಾದಂತಹ ಒಂದು ಚಿಂತನೆಯನ್ನು ಜನರ ಭಾವನೆಗಳಲ್ಲಿ ತುಂಬಿಸ್ತಾರೆ ಕೆಲವೊಂದು ಸಂಘಟನೆಗಳು. ನಿಮಗೆ ನೋಡಿರ್ಬೋದು, ಈ ಯಂಗ್ ಜನ್ರೇಷನ್ನು ಬೈಕ್ಗಳಿಗೆ ಸೈಲೆನ್ಸರ್ನ ಚೇಂಜ್ ಮಾಡಿಕೊಂಡು ಸಿಕ್ಕಾಬಟ್ಟೆ ಸೌಂಡ್ ಮಾಡ್ಕೊಂಡು ಓಡಾಡಿಸ್ತಿರ್ತಾರೆ. ಇವು ಮೊನ್ನೆ ಯಾವುದೋ ಒಂದು ತುಮಕೂರು ಡಿಸ್ಟ್ರಿಕ್ನಲ್ಲೇನೋ ಒಂದು 500 ಆ ಸೈಲೆನ್ಸರ್ಗಳನ್ನ ಇದ್ರ ಮೇಲೆ ರೋಲರ್ಲಿ ಮಾಡಿದರು. ಹಾಗೇನಾದರೂ ಇದನ್ನು ಮಾಡಲಿಕ್ಕಾಗುತ್ತಾ? ಇದು ಮಾಡಲಿಕ್ಕೆ ಹೋದರೆ ಧಾರ್ಮಿಕ ಚಿಂತನೆ ಅಂತಾರೆ. ಮೂರ್ತಿ ಬಂದುಬಿಟ್ಟಿದೆ, ಏನು ಮಾಡೋದು ಅಂತಾರೆ. ಆದ್ದರಿಂದ ಬಹಳ ಕಠಿಣವಾದಂಥ ಕ್ರಮನ ಅವ್ರು ಯಾರು ತರ್ತಾರೆ. ಅಲ್ಲ, ಪರಿಸರ ಇಲಾಖೆಗೆ ಸಚಿವರೇ ಇಲ್ಲಲ್ಲ. ಪರಿಸರ ಇಲಾಖೆಗೆ ಸಚಿವರೇ ಇಲ್ಲ ಈಗ. ನಿಜ, ಈಗ ಎಲ್ಲವೂ ಸಹ ನಮ್ಮ ಕಿಂಗ್ ಕೈಲಿದೆ, ಅವ್ರ ಕೈಲೇ ಎಲ್ಲ ಇದಿರೋದು. ಇನ್ನೂ ಒಂದು 2-3 ದಿನ ಆದಮೇಲೂ ಸಹ ಆಗುತ್ತೇನೋ ನಮಗೂ ಗೊತ್ತಾಗ್ತಾ ಇಲ್ಲ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಒಂದು ಜವಾಬ್ದಾರಿ ಇರಬೇಕು. ಆಯಿತು ಬಿಡ್ರಿ, ನಿಮಗೆ ಪರಿಸರ ಇಲಾಖೆಗೆ ಸಚಿವರೇ ಇಲ್ಲ, ಆದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಒಬ್ಬ ಚೇರ್ಮನ್ ಇದ್ದಾನಲ್ಲ, ಅವ್ನಿಗೊಂದು ಅಧಿಕಾರ ಇದೆಯಲ್ಲ. ಅವ್ರೇನು ಕೆಲಸ ಮಾಡ್ತಾರೆ? ಸುಮ್ಮನೆ ಹಾಗೆ ಕೂತ್ಕೊಂಡು ಸಂಬಳ ತಗೊಂಡು ಕೂತ್ಕೊಂಡಿರೋದು. ಅವ್ರಿಗೊಂದು ಅಧಿಕಾರ ಕೊಟ್ಟಿದ್ದೀವಿ, ಎಲ್ಲವೂ ಮಾಡಿದ್ದೀವಿ. ಇವರ ಮೇಲೆ ಸಚಿವರ ಬಗ್ಗೆ ನಾವು ಯೋಚನೆ ಮಾಡೋಣ. ಈಗ ಸದ್ಯ ಇರೋದರಲ್ಲಿ ಪರಿಸರ ಇಲಾಖೆಯವರು ಹಾಗೂ BBMP ಅಧಿಕಾರಿಗಳು, ಪೊಲೀಸು 3 ಜನ ಒಂದು ಕಾರ್ಯತಂಡ ಮಾಡಿ ಎಲ್ಲೆಲ್ಲಿ ಹೊರಗಡೆ ಅನಧಿಕೃತವಾಗಿ POP ಇದನ್ನು ಇಟ್ಕೊಂಡು ಮಾರಾಟಕ್ಕೆ ಇದು ಮಾಡ್ತಾರೆ, ಅವ್ರನ್ನ ಸೀಸ್ ಮಾಡ್ಬೋದು. ಆದ್ದರಿಂದ ನಾನು ಇವತ್ತು ಒತ್ತಾಯ ಮಾಡ್ತೀನಿ, ಪರಿಸರ ಇಲಾಖೆ ತನ್ನ ಮಲಗಿರೋದು ಎದ್ದು ನಿಲ್ಲಬೇಕು.
ಈ POP ಗಣಪತಿ ಏನು ಬಂದಿದೆ ಅದನ್ನು ನಿಷೇಧ ಮಾಡಬೇಕು. ಪ್ರತಿಯೊಬ್ಬರು ಸುಮಾರು ಕಡೆ ಅದು 15 ವರ್ಷದಿಂದ, ಈಗೊಂದು 5 ವರ್ಷದಿಂದ ಚೆನ್ನಾಗಿ ಎಲ್ಲರೂ ಮಣ್ಣಿನ ಗಣಪತಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಕೆಲವೊಂದು ಕಡೆ ದೊಡ್ಡ ದೊಡ್ಡ ಕಾರ್ಪೊರೇಟು ಇವರೇನೇ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅಂಥದನ್ನು ಜನ ಸದ್ಬಳಕೆ ಮಾಡಿಕೊಂಡು ಮುಂದೆ ಬರುವಂಥ ಗೌರಿ ಗಣೇಶ ಯಶಸ್ವಿಯಾಗಿ ಆಚರಣೆ ಮಾಡಲಿ ಅಂತ ನಾನು ಕೇಳ್ಬೋದು. ಮ್ಯಾಮ್, POP ಗಣೇಶ ಇದೆಯಲ್ಲ, ಅದರ ಮಾರಾಟದ ಬಗ್ಗೆ ನೀವು ಏನು ಹೇಳ್ತೀರಿ? ಈಗಾಗಲೇ ಸಿಟಿಗೆ ಬಹಳಷ್ಟು POP ಗಣೇಶ ಬಂದಿರುವಂಥದ್ದು, ಆದರೆ ನಮ್ಮ ಪರಿಸರವನ್ನು ರಕ್ಷಣೆ ಮಾಡಬೇಕಾದ್ರೆ ಮಣ್ಣಿನ ಗಣಪ ಬಹಳಷ್ಟು ಮುಖ್ಯ. ಏನು ಹೇಳ್ತೀರಾ? ಅದು ಕೂಡ ನೀವು ಶಿಕ್ಷಕರಾಗಿ. ಮ್ಯಾಮ್, ನಾವು ಶಿಕ್ಷಕರಾಗಿ ಮಕ್ಕಳಲ್ಲಿ ನಾವು ಹೇಳೋದು ಮಣ್ಣಿನ ಗಣಪತಿನೇ ತಗೊಳ್ಳಿ ಅಂತ ಹೇಳಿ. ಯಾಕಂದರೆ ಮಣ್ಣಿನ ಗಣಪತಿ ನೀರಲ್ಲಿ ಬಿಟ್ಟಾಗ ಅದು ನೀರಲ್ಲಿ ಕರಗುತ್ತೆ, ಯಾವುದೇ ರೀತಿ ನೀರಿಗೆ ಹಾನಿ ಆಗಲ್ಲ. ಅಲ್ಲಿ ಮಣ್ಣಿನ ಗಣಪತಿಲೂ ನಾವು ಹೇಳೋದೇನೆಂದರೆ ಸ್ಪೆಸಿಫಿಕ್ಕಾಗಿ ಬಣ್ಣ ಇಲ್ಲದ್ದು, ಈ ನ್ಯಾಚುರಲ್ ಡೈಸ್ ಇರುತ್ತಲ್ಲ, ನ್ಯಾಚುರಲ್ ಡೈಸಿಂದ ಮಿನಿಮಮ್ ಶೇಡಿಂಗ್ ಆಗಿರೋವಂಥ ಬ್ರೌನ್ ಕಲರೇ ಇರುತ್ತಲ್ಲ ಮಣ್ಣಿನ ಗಣಪತಿ, ಅದನ್ನೇ ಬಳಸಿ ಅಂತ ಹೇಳಿ. ನೀವು ಮತ್ತೆ ಮಣ್ಣಿನ ಗಣಪತಿಗೆ ತೊಗೊಂಬಂದು ಎಲ್ಲ ಆರ್ಟಿಫಿಷಿಯಲ್ ಕೆಮಿಕಲ್ ಪೇಂಟ್ಗಳನ್ನೆಲ್ಲ ಮೆತ್ತಿದ್ರೆ ಅದು ಮತ್ತೆ ನೀರಲ್ಲಿ ಪೊಲ್ಯೂಷನ್ನೇ ಆಗುತ್ತೆ ಮ್ಯಾಮ್. ಸೊ ಆ್ಯಕ್ಚುಲಿ ನಮ್ಮ ಗೌರ್ಮೆಂಟ್ಗಳು ಈಗ ಒಂಥರ ಬೆಂಕಿ ಬಿದ್ಮೇಲೆ ಬಾವಿ ತೋಡೋದಲ್ಲ, ಮುಂಚೆನೇ ಇವಾಗ ಒಂದು 3 ಮಂತ್ಸ್ ಮುಂಚೆನೇ, ಹಬ್ಬಕ್ಕೆ 3 ತಿಂಗಳು 6 ತಿಂಗಳು ಮುಂಚೆನೇ ಈ ಗಣಪತಿಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗಲೇ ಒಂದು ಎನ್ವಿರಾನ್ಮೆಂಟಲಿಸ್ಟ್ನ ಕನ್ಸಲ್ಟ್ ಮಾಡಿ ಒಂದು ನೀಟಾಗಿ ಡೈರೆಕ್ಷನ್ಸು, ಯಾರ್ಯಾರು ಈ ಥರ ಗಣಪತಿ ಮಾಡೋರಿದ್ದಾರೆ, ಮಾರಾಟ ಮಾಡೋರಿದ್ದಾರೆ, ಅವ್ರುಗಳಿಗೆಲ್ಲ ಒಂದು ನೋಟಿಸು, ನೀವು POPದು ಮಾಡಬೇಡಿ, ಈ ಥರ ಕೆಮಿಕಲ್ಸ್ ಬಳಸಿ ಮಾಡಬೇಡಿ, ಶುದ್ಧ ಮಣ್ಣಿನಿಂದನೇ ಕ್ಲೇಯಿಂದನೇ ಮಾಡಿ, ಅದಕ್ಕೆ ಮಿನಿಮಮ್ಮು ನ್ಯಾಚುರಲ್ ಡೈಸಿಂದನೇ ನೀವು ಬಣ್ಣ ಹಾಕಿ ತೊಗೊಂಡು ಬನ್ನಿ ಅಂತ ಹೇಳಿದ್ರೆ ಆವಾಗ ಅಲ್ಲೇ ಪ್ರಿಪ್ರೇಷನಲ್ಲೇ ಅದನ್ನು ತಡಿಬೋದು. ಇವರು ಪೂರ್ತಿ ಇವಾಗ ಸಾವಿರಾರು ಸಂಖ್ಯೆಯಲ್ಲಿ POP ಗಣೇಶನ ಮಾಡಿ ನಿಲ್ಲಿಸಿದ ಮೇಲೆ ಈಗ ಒಂಥರ ನೀನು ಸತ್ತಂಗೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರುಗಳಿಗೆ ಇವಾಗ ನಮ್ಮ ಜನಗಳನ್ನ ಕಷ್ಟಕ್ಕೆ ಸಿಕ್ಕಾಕ್ಸ್ತಾರೆ. ಈಗ ನಾನು ಆ್ಯಸ್ ಎ ಟೀಚರು ನಾನು ಉತ್ತರ ಕೊಡಬೇಕು, ಬಟ್ ನಾನು ಅಲ್ಲಿ ನೋಡ್ತೀನಿ ಈಗ ದೊಡ್ಡ ದೊಡ್ಡ ಗಣೇಶ ಪಾಪ ಮಾಡ್ಕೊಂಡು ಬಂದಿದ್ದಾರೆ, ಅದು ಅವ್ರ ಹೊಟ್ಟೆಪಾಡು ನಿಲ್ಲಿಸಿದ್ದಾರೆ. ಈಗ ನಾನು ಬೇಡ ಅಂದರೆ ಆ್ಯಕ್ಚುಲಿ ಎಫೆಕ್ಟ್ ಆಗೋದು ತುಂಬ ಬಡವ್ರಿಗೆ, ಆ್ಯಕ್ಚುಲಿ ಅದೊಂಥರ ಹೊಟ್ಟೆ ಉರಿಯುತ್ತೆ. ಆಯಿತು ಅಂತ ಬಿಟ್ಬಿಟ್ಟು ಪರವಾಗಿಲ್ಲ ಅಂದ್ಬಿಟ್ರೆ ಈ ಕಡೆ ಎನ್ವಿರಾನ್ಮೆಂಟು ನಾಶ ಆದರೆ ನಾವೆಲ್ಲ ಸಫರ್ ಆಗ್ತೀವಿ, ನಮ್ಮ ಫುಲ್ ಮುಂದಿನ ಜನ್ರೇಷನ್ ಸಫರ್ ಆಗುತ್ತೆ. ಸೊ ನಮ್ಮನ್ನಿಗೆ ಕಷ್ಟಕ್ಕೆ ಸಿಕ್ಕಾಕಿಸ್ಬಿಡ್ತಾರೆ. ಈ ಗೌರ್ಮೆಂಟ್ಗಳು ಮಾಡಿರೋ ತಪ್ಪು ಮ್ಯಾಮ್ ಇದು. ಇವರೊಂದು 6-7 ಮಂತ್ಸ್ ಮುಂಚೆನೇ ಅಲರ್ಟ್ ಆಗಿ ಒಂದು ನೀಟಾಗಿ ಒಂದು ನೋಟಿಫಿಕೇಷನ್ ಮಾಡಿ ಓನ್ಲಿ ಮಡ್ ಮೇಡ್ ಅರ್ಥನ್ ಗಣೇಶ ಮಾತ್ರ ಅಲೋ ಮಾಡ್ತೀವಿ ಅಂತ ಹೇಳಿ ಒಂದು ಇದು ಮಾಡಿದ್ದಿದ್ರೆ, ಎನ್ಶೋರ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನನಗೆ ಐ ಪರ್ಸ್ನಲಿ ಫೀಲ್ ಆ್ಯಂಡ್ ಎಲ್ಲ ಎನ್ವಿರಾನ್ಮೆಂಟ್ಸ್ಗಳು ಹೇಳೋದೇನೆಂದರೆ ಮಣ್ಣಿನ ಗಣಪತಿ ಇಸ್ ಬೆಸ್ಟ್, ಬಿಕಾಸ್ ನೀರಲ್ಲಿ ಅದು ಕರಗಿ ಒಂದಾಗೋಗುತ್ತೆ, ಯಾವುದೇ ರೀತಿ ಹಾನಿ ತರೋದಿಲ್ಲ ಅಂತ ಹೇಳಿ. ಪರಿಸರ ಇಲಾಖೆಯಲ್ಲಿ ಸಚಿವರೇ ಇಲ್ಲ, ಯಾರು ಪ್ರಶ್ನೆ ಮಾಡೋರಾಗಾದ್ರೆ? ಈಗ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಕಿತ್ತಾಟ ಆಗ್ತಾ ಇದೆ. ಗಣಪತಿ ಹಬ್ಬ ಬಂತು, ಇನ್ನೇನು ಆಗಸ್ಟ್, ಆ ಹಬ್ಬಗಳು ಇನ್ನೂ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿತನ ಸರ್ಕಾರದ ಪ್ರದರ್ಶನ ಅನ್ಸುತ್ತಾ? ಖಂಡಿತ ಇದು ಬೇಜವಾಬ್ದಾರಿತನದ ಒಂದು ಪರಮಾವಧಿ ಅಂತ ಹೇಳ್ಬೋದು. ಎಲ್ಲ ಕಡೆ ಹಾಗೇನೆ ಏನು ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೋಬೇಕಿರುತ್ತೆ. ಈಗ ನಮ್ಮ BBMPನೇ ನೋಡ್ತಾ ಇದ್ದೀವಲ್ಲ ಮ್ಯಾಮ್, ಎಷ್ಟು ಕಾಲದಿಂದ ಎಲೆಕ್ಷನ್ಸೇ ಆಗಿಲ್ಲ, ಒಂದು ಕೌನ್ಸಿಲರೇ ಇಲ್ಲ, ಸೊ ಕಮಿಷ್ನರೇ ಇಲ್ಲ, ಈ ರೀತಿನೇ ನಡ್ಕೊಂಡು ಹೋಗ್ತಾ ಇದೆ. ಏನೋ ಒಂದು ಕಾಟಾಚಾರಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಹೇಳ್ದಂಗೆ ಒಂದು ಮಿನಿಸ್ಟರ್ ಇದ್ದಿದ್ದರೆ ಅವಾಗ ನಾವು ಜನನೂ ಸಹ ಮೇ ಬಿ ಒಂದು 6 ಮಂತ್ ಮುಂಚೆನೇ ಯಾರು ನಾವು ನೇಚರ್ ಲವಿಂಗ್ ಪೀಪಲ್ ಇದ್ದೀವಿ, ನಾವೆಲ್ಲ ಹೋಗಿ ಒಂದು ಅವ್ರನ್ನ ಮೀಟ್ ಮಾಡಿ ಈ ಥರದ್ದೊಂದು ತನ್ನಿ ಅಂತನಾರು ಇನ್ಸಿಸ್ಟಾರು ಮಾಡ್ಬೋದಿತ್ತು, ಅಥವಾ ಅವರೇನಾರು ಒಂದು ಸ್ವಲ್ಪ ಏನಾದ್ರು ಮಾಡಿರ್ತಿದ್ರೇನೋ. ಬಟ್ ಇವಾಗ ಅವ್ರು ಇಲ್ಲವೇ ಇಲ್ಲ, ನಾವು ಯಾರನ್ನು ಕೇಳೋಣ? ಸೊ ಇದೊಂಥರ ತುಂಬಾ ಬೇಜವಾಬ್ದಾರಿತನದ ಒಂದು ನಡೆ ಮ್ಯಾಮ್ ಇದು. ಸರ್, ಏನು ಹೇಳ್ತೀರಾ ಸರ್? POP ಗಣೇಶ ಈಗಾಗಲೇ ಬಂದಿರುವಂಥದ್ದು ಬೆಂಗಳೂರಿಗೆ, ಬಹುತೇಕವಾಗಿ POP ಗಣೇಶ ಬ್ಯಾನ್ ಮಾಡಬೇಕಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಾ? ನನಗನ್ಸೋದು ಮೇಡಮ್, ಇವತ್ತು POP ಗಣೇಶ ಇದು ಬೇಸಿಕಲಿ ಎನ್ವಿರಾನ್ಮೆಂಟಿಗೆ ಹಾರ್ಮ್ಫುಲ್ಲು. ಇವತ್ತು ಆಲ್ಮೋಸ್ಟ್ ನಮ್ಮ ದೇಶದಲ್ಲಿ ಗಣೇಶನ ಕೊನೆಗೆ ನೀರಲ್ಲಿ ಬಿಡುವಂಥ ಒಂದು ಪದ್ಧತಿ ಇರೋದರಿಂದ POP ಗಣೇಶ ಇವತ್ತು ನೀರಿಗೆ ಬಿಟ್ಟಾಗ ಅನೇಕ ಹಾರ್ಮ್ಫುಲ್ ಕೆಮಿಕಲ್ಸ್ಗಳು ನೀರಲ್ಲಿ ಸೇರಿ ಅದು ಅಕ್ವಾಟಿಕ್ ಅನಿಮಲ್ಸ್ಗೂ ತೊಂದರೆ ಆಗ್ತದೆ, ಮತ್ತು ವಾಟರ್ ಪೊಲ್ಯೂಷನ್ ಹೆಚ್ಚಾಗ್ತದೆ. ಮತ್ತೊಂದು ಕಡೆ ಮಣ್ಣಿನ ಗಣೇಶಗಳು ಮಾಡೋದ್ರಿಂದ ಅದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಕೂಡ. ಆಮೇಲೆ ಅನೇಕ ಸಣ್ಣ ಸಣ್ಣ ತಯಾರಕರು ಈ ಮಣ್ಣಿನ ಗಣೇಶಗಳನ್ನ ಮಾಡಿ ತಮ್ಮ ವ್ಯಾಪಾರಗಳನ್ನ ಮಾಡ್ತಾ ಇರ್ತಾರೆ. ಸೊ ಒಟ್ಟಾರೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿನೂ ಹೌದು, ಜೊತೆಗೆ ಮತ್ತು ಅನೇಕ ಸಣ್ಣ ಸಣ್ಣ ವ್ಯಾಪಾರಸ್ಥರು ಚಿಕ್ಕ ಚಿಕ್ಕ ಗಣೇಶಗಳನ್ನ ಮಾಡಿ ಅವರ ಒಂದು ಏನಂತಾರೆ ನಾವು ಕರೀತೀವಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಇವತ್ತು ದೊಡ್ಡ ದೊಡ್ಡವರು ಈ POP ಗಣೇಶಗಳನ್ನ ತಂದು ಮಾರ್ಕೆಟ್ಗೆ ಎಂಟ್ರಿ ಆದರೆ ಇದು ಬೋತ್ ವೇ ಹಾರ್ಮ್ಫುಲ್ ಅನಿಸುತ್ತೆ ನನಗೆ. ಒಂದು ಎನ್ವಿರಾನ್ಮೆಂಟ್ಗೆ, ಜೊತೆಗೆ ಇದು ಸಣ್ಣ ಸಣ್ಣ ವ್ಯಾಪಾರಿಗಳ ವ್ಯಾಪಾರಕ್ಕೂ ಕೂತು ಬರ್ತದೆ. ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು? ಪರಿಸರ ಇಲಾಖೆ ಎಷ್ಟು ಎಚ್ಚೆತ್ಕೊಳ್ಬೇಕು?
ಸೊ ಇಲ್ಲಿ ಪಿ ಒ ಪಿ ಗಣೇಶಗಳನ್ನ ಬ್ಯಾನ್ ಮಾಡಬೇಕು, ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಗಳನ್ನ ಬಳಸಬಾರ್ದು ಬೇಸಿಕಲಿ. ಜೊತೆಗೆ ಮಣ್ಣಿನ ಗಣೇಶಗಳನ್ನ ಎನ್ಕರೇಜ್ ಮಾಡಬೇಕು. ಸಾಧ್ಯ ಆದಷ್ಟು ನಾವು ಈ ಒಂದು ಸಂಪ್ರದಾಯಗಳ ವಿಷಯಗಳಲ್ಲಿ ಒಂದು ವೈಜ್ಞಾನಿಕ ದೃಷ್ಟಿಕೋನ ಬೆಳೆಸ್ಕೊಂಡು ಸೀಮಿತವಾಗಿ ಇಂಥ ಆಚರಣೆಗಳನ್ನ ಇಟ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ನೀವು ಹೇಳುದು ಗಣೇಶ ಹಬ್ಬಕ್ಕೆ ಅಂದ್ರೆ ಈ ರೀತಿ ಮಣ್ಣಿನ ಗಣಪ ಮಾತ್ರ ಪೂಜೆ ಮಾಡ್ಕೋಬೇಕು, ಸರ್ಕಾರ ಯಾವ ರೀತಿ ಸುತ್ತೋಲೆಯನ್ನು ಹೊಡಿಸ್ಬೇಕು? ಸರ್ಕಾರ ಇವತ್ತು ಮಣ್ಣಿನ ಗಣೇಶಗಳನ್ನ ಬಳಸಿರಿ ಅಂತ ಹೆಚ್ಚು ಎನ್ಕರೇಜ್ ಮಾಡಬೇಕು, ಅದಕ್ಕೆ ಪ್ರಮೋಟ್ ಮಾಡಬೇಕು. ಜೊತೆಗೆ ಪಿ ಒ ಪಿ ಗಣೇಶಗಳನ್ನ ಅದಕ್ಕೆ ನನ್ನನ್ನು ಕೇಳಿದ್ರೆ ನಿಷೇಧ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಗಣೇಶನ ಬಗ್ಗೆ ಬಹಳಷ್ಟು ಕೂಡ ಈ ಹಿಂದೆ ಕೂಡ GBA ಅಂದರೆ ಈ ಹಿಂದೆ ಇದ್ದಂತಹ BBMP ಬ್ಯಾನ್ ಮಾಡಿತ್ತು. ಬಟ್ ಎಲ್ಲೋ ಒಂದು ಕಡೆ ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ಕೂಡ ಗಣಪತಿಯ ಮೂರ್ತಿಗಳು ಬರ್ತಾ ಇದೆ ಅನ್ನೋ ಮಾಹಿತಿ ಇರುವಂಥದ್ದು. ಸೊ ಏನು ಹೇಳ್ತೀರಾ ಸರ್? ಖಂಡಿತ ಬೆಂಗಳೂರಿಗೆ ಕೋಟ್ಯಾಂತರ ಜನ ಇರೋ ಬೆಂಗಳೂರಿಗೆ ಗಣಪತಿ ಹಬ್ಬನ ಜೋರಾಗಿ ಮಾಡ್ತಾರೆ. ಈ ಬಾರಿ ಕೂಡ ಈಗಾಗಲೇ ಲಕ್ಷಾಂತರ ಗಣಪತಿಗಳು POP ಗಣಪತಿಗಳು ಬಂದಿದ್ದಾವೆ. GBA ಅಧಿಕಾರಿಗಳು ಏನು ಕಣ್ಮುಚ್ಚಿ ಕೂತಿದಾರ? ಸೇಲ್ ಆದಮೇಲೆ ಬರ್ತಾರ. ಕೆರೆ ಒಳಗಡೆ ಗಣಪತಿ ಬಿಡಕ್ಕೆ ಹೋದರೆ ಅದು ಮುಳುಗಲ್ಲ. ಎರಡನೇದು ಮೀನುಗಳಿರ್ತವೆ, ಜಲಚರಗಳಿರ್ತವೆ. ಆ POP ಗಣಪತಿಗೆ ರಾಸಾಯನಿಕ ಬಳಸಿರ್ತಾರೆ, ಕೆಮಿಕಲ್ನ ಬಳಸಿರ್ತಾರೆ. ಅದರಿಂದ ಎಷ್ಟೋ ಪ್ರಾಣಿಗಳು ಕೂಡ ನಷ್ಟ ಆಗುತ್ತೆ, ನೀರಿಗೂ ಕೂಡ ಕಲುಷಿತ ಆಗುತ್ತೆ. ಹಾಗಾಗಿ POP ಗಣಪತಿನ ಬ್ಯಾನ್ ಮಾಡಬೇಕು. ಈ ಮೊದಲೇ ಗಣಪತಿ ಹಬ್ಬ ಬರೋಕ್ಕೆ ಮುಂಚೆನೇ ಎಚ್ಚೆತ್ಕೊಂಡು ಅಧಿಕಾರಿಗಳು ಕೂಡಲೇ ಅವನ್ನೆಲ್ಲ ವಶಪಡಿಸ್ಕೊಂಡು ಮಣ್ಣಿನ ಗಣಪತಿಗೆ ಅವೇರ್ನೆಸ್ ಏನು ಕೊಡಬೇಕು ಸರ್ಕಾರ, ಫಸ್ಟು ಅದನ್ನು ಅವೇರ್ನೆಸ್ಸು ಜನಗಳಲ್ಲಿ ಮೂಡಿಸ್ಬೇಕು. ಪ್ರತಿ ವರ್ಷ GBA ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಈ ವರ್ಷ ಯಾಕೋ ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಈಗ ಆಲ್ರೆಡಿ ಬೆಂಗಳೂರಿಗೆ ಲಕ್ಷಾಂತರ ಗಣಪತಿಗಳು ಇಳಿತಾ ಇದ್ದಾವೆ. ಈಗಲೇ ಎಚ್ಚೆತ್ಕೊಳ್ಬೇಕು ಅಂತ ಈ ಸಂದರ್ಭ. ಎಲ್ಲೋ ಒಂದು ಕಡೆ ಬೆಂಗಳೂರಿನ ಫುಟ್ಪಾತ್ ತೆರವು ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಅದರಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಮತ್ತೊಂದು ಕಡೆ ಮಣ್ಣಿನ ಗಣಪ ಅಂದರೆ ಈಗ ನಿಮ್ಗೇನೆ ಗೊತ್ತು, ಈಗ ಸಿಟಿಯಲ್ಲಾಗಿರ್ಬೋದು ಅಥವಾ ಹಳ್ಳಿಗಳಲ್ಲಾಗಿರ್ಬೋದು ಮಡಿಕೆ ಅನ್ನೋದು ಕಾಣೋಕೆ ಸಿಗ್ತಿಲ್ಲ. ಆ ಮಡಿಕೆಯನ್ನು ಮಾಡೋರೇ ಇಲ್ಲ. ಸೊ ಇದನ್ನು ಮಾಡೋರಿಗೆ ಯಾವ ರೀತಿ ಸಪೋರ್ಟ್ ಕೊಡಬೇಕು ಸರ್ಕಾರ? ನೀವು ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ GBA ಅಧಿಕಾರಿಗಳು SRದು ಮತ್ತು ಈಗ ಏನು ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಆದರೂ ವಿಶೇಷ ಒಂದು ತಂಡವನ್ನು ರಚಿಸಿ ಮಾರ್ಷಲ್ಸ್ಗಳಂತ ಇದ್ದಾರೆ, ಅವ್ರನ್ನ ಬಳಸ್ಕೊಂಡು ಈಗ ಅವ್ರನ್ನ ತೆರವುಗೊಳಿಸೋಂಥ ಕಾರ್ಯ ಮಾಡೋದ್ರ ಜೊತೆಗೆ ಈ ಗಣಪತಿ ಬಗ್ಗೆನೂ ಕೂಡ ಅವೇರ್ನೆಸ್ ಕೊಡಬೇಕು. ಮತ್ತು ವಿಶೇಷವಾಗಿ ಗಣಪತಿಗಳನ್ನ ಎಲ್ಲೆಲ್ಲಿ ಈಗ VV ಪುರಂ ಕಡೆ ಆ ಕಡೆ ಆಲ್ರೆಡಿ ಇಳಿಸ್ತಾ ಇದ್ದಾರೆ. ಈಗಲೇ ಅವರಿಗೆ ಒಂದು ನೋಟಿಸ್ ಕೊಟ್ಟು ವಾಪಸ್ ತೊಗೊಂಡೋಗಿ ಮಣ್ಣಿನ ಗಣಪತಿ, ಅದನ್ನು ಮಣ್ಣಿನ ಗಣಪತಿ ಕೆಲವರು ರೈತರಿಗೆ ಒಂದು ಉದ್ಯಮ ಕೊಡ್ಬೋದು ಇದು. ಯಾಕೆಂದರೆ ಸುಮ್ಮನೆ ಒಂದು ಯಾರೋ ಮಾಡಲ್ಲ, ಇದನ್ನು ಮಣ್ಣು ಸಿಗ್ತಾ ಇಲ್ಲ ಅನ್ನೋದಿಲ್ಲ. ಅದನ್ನು ಮೊದಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರ ಒಂದು ಅನುದಾನ ಬಿಡುಗಡೆ ಮಾಡಿ ಆ ರೈತರಿಗಾಗಲಿ ಬೇರೆ ಈ ಗಣಪತಿ ಮಾಡೋರಿಗಾಗಲಿ ಸಹಕಾರ ಮಾಡಿದ್ರೆ ಖಂಡಿತ ಮಣ್ಣಿನ ಗಣಪತಿ ಹೆಚ್ಚಾಗಿ ಬರ್ತವೆ ಬೆಂಗಳೂರಿಗೆ ಅಂತ ಹೇಳ್ತೀನಿ. ಓಕೆ ಸರ್, ಈಗಾಗಲೇ ನಮ್ಮ ಸಿಟಿ ಅಂತೂ ಪೊಲ್ಯೂಷನ್ ಸಿಟಿ ಆಗ್ತಾ ಇದೆ. ಇದರಿಂದ ಎಷ್ಟು ಹಾನಿ ಆಗ್ಬೋದು ಮೇಡಮ್? ನೂರಾರು ಕೆರೆಗಳು ಬೆಂಗಳೂರಿನಲ್ಲಿ ಕೂಡ ತುಂಬ ಅದ್ಭುತವಾಗಿ 2009ರಿಂದ ಕೆರೆಗಳು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಕೆರೆಗಳು ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲಿ. ಈ ಕಲುಷಿತ ಆಗೋಕ್ಕೆ ಈ ಗಣಪತಿನ ವಿಸರ್ಜನೆ ಮಾಡಿ ಮತ್ತು ವಿಪರೀತ ಜನ ಅಲ್ಲಿ ಕಸ ಕಡ್ಡಿಗಳು, ಹೂವಿನಗಳು ಮತ್ತು ಹಣ್ಣು ಹಂಪಲುಗಳನ್ನ ಬಿಟ್ಟು ಪೂರ್ತಿ ಕಲುಷಿತ ಮಾಡೋಕ್ಕೂ ಮೊದಲು ಎಚ್ಚೆತ್ಕೋಬೇಕು ಅಂತ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ POP ಗಣೇಶನ ಬಗ್ಗೆ ಬಹಳಷ್ಟು ಜನ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಯಾಕಂದರೆ ಪರಿಸರವನ್ನು ನಾವು ಜನರೇ ರಕ್ಷಣೆ ಮಾಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಪರಿಸರ ಅನ್ನೋದು ಹಾಳಾಗ್ತಾ ಇದೆ. ಅದು ಕೂಡ ಬೃಹದಾಕಾರದ ಕಟ್ಟೆಗಳು ಬಂದ ಕಾರಣ ಈಗಾಗಲೇ ಮರಗಳನ್ನು ನಾಶ ಮಾಡ್ತಾ ಇದ್ದಾರೆ. ಕೆರೆಗಳು ಎಲ್ಲಿದೆ ಅನ್ನೋದನ್ನು ಹುಡುಕುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಜಿಲ್ಲೆಗಳಲ್ಲಿ ಈಗಾಗಲೇ ಮಳೆಗಳು ಬರ್ತಾ ಇಲ್ಲ. ಸೊ ಹೀಗಾಗಿ ಬಹುತೇಕ ವಾತಾವರಣ ಅನ್ನೋದು ಬಹುತೇಕವಾಗಿ ಕಲುಷಿತಗೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಗಣೇಶ ಹಬ್ಬವನ್ನು ನಾವು ಹಿಂದೂ ಸಂಪ್ರದಾಯದಂತೆ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಬೇಕಾಗುತ್ತೆ. ಆದರೆ ಅದೇ ಹಬ್ಬದ ಸಂದರ್ಭದಲ್ಲಿ POP ಗಣೇಶವನ್ನು ಉಪಯೋಗಿಸಿ ಬಹುತೇಕ ಪರಿಸರಕ್ಕೆ ಕಂಟಕವಾಗುವ ರೀತಿ ಇದೇ ಜನರು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಬಹುತೇಕ ಜನರು ಹೇಳಿರುವಂಥದ್ದು ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು. ಮಣ್ಣಿನ ಗಣಪ ಅಂದರೆ ಮಣ್ಣು ಅನ್ನೋದು ನಮಗೆ ಬಹಳಷ್ಟು ಒಂದು ಭೂಮಿಗೆ ಹಿತವಾದಂಥದ್ದು. ಸೊ ಹಾಗೆಯೇ ಮನುಷ್ಯನ ಆರೋಗ್ಯ ಕೂಡ, ಪುಟ್ಟ ಪುಟ್ಟ ಮಕ್ಕಳು ಕೂಡ ಮಣ್ಣಲ್ಲಿ ಆಡಿ ಅಂತ ಡಾಕ್ಟರ್ ಹೇಳ್ತಾರೆ. ಸೊ ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ POP ಗಣೇಶನ ಬಳಸಲೇಬಾರದು ಅನ್ನೋದು ಈಗಾಗಲೇ ಜನಸಾಮಾನ್ಯರ ಆಗ್ರಹವಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯಶ್ರಾಜ್ ಜೊತೆ ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.